ಫ್ರೆಂಡ್ಗಿಂತ ಅಣ್ಣ ಅಂತ ಹೇಳ್ಕೋಬೋದು. ಯಾಕೆಂದರೆ ನಾವು ಬಾಯ್ ಬಾಯ್ ಹೋಗ್ತಾ ಇದ್ದಾರೆ. ಬರೋ ಥರ ಆಗೋಯ್ತು, ಮಳೆ ಬರೋ ಥರ ಆಗೋಯ್ತು, ಮೋಡ ಎಲ್ಲ ಕೌಂಟ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ, ಟೈಮ್ ಬಂದು 10 ಗಂಟೆ ಆಗಿದೆ. ನಂದು ಕೂಡ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಹೂವೆಲ್ಲ ದೇವ್ರ ಫೋಟೋಕ್ಕೆ ಹೂವೆಲ್ಲ ಮಡಿಸಿ ನೋಡಿ, ಹೂವೆಲ್ಲ ಮಡಿಸಿ ದೀಪ ಹಚ್ಚಬೇಕು ಅಷ್ಟೇ. ಸ್ವಲ್ಪ ಇವತ್ತು ಟೈಮ್ ಆಗೋಯಿತು. ಯಾಕೆ ಅಂತ ಹೇಳಿದ್ರೆ ಮನೇಲಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಏನಾದರೂ ಇದ್ದರೆ ಟೈಮ್ ಆಗುತ್ತೆ. ಯಾಕೆಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಇತ್ತು, ಬಟ್ಟೆ ಹಾಕ್ತೆ. ಆಮೇಲೆ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆ ಇತ್ತು, ಅದನ್ನು ಕೂಡ ಒಗ್ದೆ. ಮತ್ತು ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಮುಗಿಸಿ ಇಷ್ಟೊತ್ತಾಯಿತು. 10 ಗಂಟೆ ಆಗಿದೆ. ಇವಾಗ ಹೂವೆಲ್ಲ ಮುಡಿಸಿ ದೀಪ ಒಂದು ಹಚ್ಚಬೇಕು ಅಷ್ಟೇ. ಮಕ್ಕಳು ಕೂಡ ತಿಂಡಿ ಎಲ್ಲ ಮಾಡಿಕೊಂಡು ಸ್ಕೂಲ್ಗೆ ಹೋದರೆ. ಏಕೆಂದರೆ ಚಿಕ್ಕವನಿಗೆ ಇವತ್ತು ಎಕ್ಸಾಮು, ಕಂಪ್ಯೂಟರ್ ಇದೆ ಅಂತ ಹೇಳ್ತಾ. ಇವತ್ತು ದೊಡ್ಡವನಿಗೆ 24ರಿಂದ ಸ್ಟಾರ್ಟ್ ಆಗುತ್ತೆ. ಅವನು ಕೂಡ ಸ್ಕೂಲ್ಗೆ ಹೋದ. ನವೀನ್ ಇವತ್ತು ಡ್ಯೂಟಿಗೆ ಹೋಗಿಲ್ಲ, ರಜಾ ಹಾಕಿದ್ದಾರೆ. ಏಕೆಂದರೆ ಮನೇಲೇ ವರ್ಕ್ ಇದೆ, ಮಾಡಬೇಕು, ರೈಟಿಂಗ್ ವರ್ಕ್ ಇದೆ, ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲೋ ಹೊರಗಡೆ ಹೋಗಿದ್ದಾರೆ. ಫ್ರೆಂಡ್ ಏನೋ ಕಾಲ್ ಮಾಡಿದರು, ಅದಕ್ಕೋಸ್ಕರ ಹೊರಗಡೆ ಹೋಗಿ ಬರ್ತೀನಿ ಅಂತ ಅವರು ಕೂಡ ತಿಂಡಿ ಎಲ್ಲ ಮುಗಿಸಿ ಹೋಗಿದ್ದಾರೆ. ತಿಂಡಿಗೆ ಇವತ್ತು ನಾನು ಟೊಮೊಟೊ ಬಾತ್ ಮಾಡಿದ್ದೆ. ನನ್ನ ಮಗ ದೊಡ್ಡವನು ತುಂಬ ಚೆನ್ನಾಗಿದೆ ಕಣಮ್ಮ, ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳ್ದ. ಇವತ್ತೆಲ್ಲ ಹೇಗೆಲ್ಲ ಇರ್ತೀವಿ, ಹೇಗೆಲ್ಲ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಿದ್ರೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ದಿನ ಪೂರ್ತಿ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ನಾನೀಗ ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಕೂಡ ವೇಟ್ ಮಾಡ್ತಾ ಇರಿ, ಓಕೆ? ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂತ ಹಾಕೋ ಬಂದಿದ್ದೀನಿ. ಬನ್ನಿ ತಿಂಡಿ ತಿನ್ನೋಣ. ಎಲ್ರದ್ದು ಕೂಡ ತಿಂಡಿ ಆಗಿದೆ ಅಂತ ಅನ್ಕೋತೀನಿ. ಟೈಮ್ ಬಂದು 11 ಗಂಟೆ. 1 ಅವರ್ ತಗೋತು ನನಗೆ ಪೂಜೆ ಮಾಡೋಕ್ಕೆ. ಏಕೆಂದರೆ ಹೂವೆಲ್ಲ ತೆಗೆದು ಬೇರೆ ಹೂವೆಲ್ಲ ಇಡಬೇಕಾಗಿತ್ತು, ಅದಕ್ಕೋಸ್ಕರ ಲೇಟ್ ಆಯಿತು ಸ್ವಲ್ಪ. ಇವಾಗ ತಿಂಡಿ ತಿಂದ್ಬಿಟ್ಟು ಬಟ್ಟೆ ಮಿಷಿನ್ಗೆ ಬಟ್ಟೆ ಹಾಕಿದ್ನಲ್ಲ ಅದನ್ನೆಲ್ಲ ತೊಗೊಂಡೋಗಿ ಮೇಲ್ಗಡೆ ಒಣಗಾಕಬೇಕು. ಮತ್ತು ಕೈಯಲ್ಲಿರೋ ಬಟ್ಟೆನೂ ಕೂಡ ಹೋಗಿ ಒಣಗಾಕ್ಬಿಟ್ಟು ಬರಬೇಕು. ದಿನ ಕೆಲಸ ಫ್ರೆಂಡ್ ಇದ್ದಿದ್ದೆ ನಮಗೆ ಹೆಣ್ಮಕ್ಳಿಗೆ ಕೆಲಸ ಅಂತೂ ಮುಗಿಯೋದಿಲ್ಲ. ಮಾಡ್ತಾಯಿದ್ರೆ ಸಂಜೆನೂ ಇರುತ್ತೆ, ರಾತ್ರಿ ಪೂರ್ತಿ ಮಾಡ್ತಾಯಿದ್ರೆ ಕೆಲಸ ಇದ್ದೇ ಇರುತ್ತೆ. ಇವಾಗ ಫಸ್ಟು ತಿಂಡಿ ತಿನ್ಕೋತೀನಿ. ಏಕೆಂದರೆ ಹೊಟ್ಟೆ ಹಸಿವು ಆಗ್ತಾಯಿದೆ. ಏಕೆಂದರೆ ಜ್ವರ ಬಂದು ಮಾತ್ರೆ ಎಲ್ಲ ನುಂಗ್ತೀನಿ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಹೊಟ್ಟೆ ಹಸಿವಾಗುತ್ತೆ. ತಿಂಡಿ ತಿಂತೀನಿ. ಬಾತು ಮತ್ತು ಮೊಸರುಳಿ ಏನು ಮಾಡಿರಲಿಲ್ಲ, ಅದಕ್ಕೆ ಟೈಮ್ ಆಗಿಬಿಡ್ತು. ನನಗೂ ಕೂಡ ಯಾಕೋ ಬೆಳಗ್ಗೆನೇ ಸುಸ್ತು ಅನಿಸ್ತಾಯಿತ್ತು. ಒಂದು ಕಡೆ ಈ ಕಡೆ ಸೈಡು ತಲೆನೋವು ಹೋಗ್ತಾಯಿತ್ತು. ಅದಕ್ಕೋಸ್ಕರ ಮೊಸರುಳಿ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಸೌತೆಕಾಯಿನೇ ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ ಎಲ್ರಿಗೂ. ಸೌತೆಕಾಯಿಲೆ ತಿನ್ಕೊಳ್ಳಿ ಅಂತ. ಇವಾಗ ತಿಂಡಿ ತಿಂದಾದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ತಿಂಡಿ ತಿಂದು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಇವಾಗ ತಾನೇ ಊಟನೂ ಕೂಡ ಆಯಿತು. ಇವ್ರು ಯಾರು ಅಂತ ಹೇಳಿದ್ರೆ ನಮಗೆ ಬೆಸ್ಟ್ ಫ್ರೆಂಡ್. ತುಂಬ ವರ್ಷಗಳಿತ್ತು. ಫ್ರೆಂಡ್ಗಿಂತ ಅಣ್ಣ ಅಂತ ಹೇಳ್ಕೋಬೋದು. ಯಾಕೆಂದರೆ ನಾವು ಸಖತ್ ಎಂಜಾಯ್ ಮಾಡಿದ್ದೀವಿ. ಹೊರಗಡೆ ಎಲ್ಲ ಹೋಗಿದ್ದೀವಿ, ಟ್ರಿಪ್ ಎಲ್ಲ ಹೋಗಿದ್ದೀವಿ. ಅವ್ರು ನಮ್ಮ ಮನೆಗೆ ಬರ್ತಾಯಿದ್ರು, ನಾವು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಪಾರ್ಟಿಗಳೆಲ್ಲ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಆದರೆ ಇವಾಗ ಒಂದು ಸ್ವಲ್ಪ ಏನೇನೋ ಪ್ರಾಬ್ಲಮ್ ಆಗಿ ಅವ್ರು ಸ್ವಲ್ಪ ದೂರ ಇದ್ದಾರೆ. ಅದಕ್ಕೋಸ್ಕರ ಆದರೂ ಕೂಡ ಇವಾಗ ನೆನೆಸ್ಕೊಂಡು ಬಂದಿದ್ದಾರೆ. ಇವ್ರಿಗೆ ಚಿಕ್ಕ ಮಕ್ಕಳಿದ್ರು. ಅವರು ನನ್ನ ಮಕ್ಕಳಿಗೆ ಫ್ರೆಂಡು, ಇವರು ನಮಗೆ ಫ್ರೆಂಡು, ನಾವು ಇವ್ರಿಗೆ ಫ್ರೆಂಡು. ಆ ಥರ ಇದ್ವಿ. ತುಂಬ ಚೆನ್ನಾಗಿತ್ತು. ಆವಾಗಿಂದ ನೆನೆಸ್ಕೊಂಡ್ರಂತೂ ತುಂಬ ಖುಷಿ ಆಗುತ್ತೆ. ಅದು ಕೂಡ ಸ್ವಲ್ಪ ಮಧ್ಯದಲ್ಲಿ ನೆನಪಾಗ್ತಾ ಇರುತ್ತೆ. ಇವ್ರ ಮಿಸ್ಸಸ್ ನನಗೆ ತುಂಬ ಅಂದರೆ ತುಂಬ ಕ್ಲೋಸ್. ಹೇಳ್ಕೋಬೇಕು ಅಂದರೆ ಇವಾಗಲೂ ಒಂದ್ಸಲ ನೆನೆಸ್ಕೊತಾ ಇರ್ತೀನಿ. ಆದರೆ ಇವಾಗ ಅವರಿಲ್ಲ, ಬೇಜಾರಾಗುತ್ತೆ. ಇವ್ರ ಹೆಸರು ಗಿರೀಶಣ್ಣ ಅಂತ. ಹೇಳಿ, ಮಾತಾಡಿ. ಏನೋ ಮಾತಾಡಲಿ. ಬಾಯ್. ಹ್ಯಾಪಿ ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್ ಅಂತ. ತುಂಬ ಬೇಜಾರಾಗುತ್ತೆ ಅವಳು ನೆನೆಸ್ಕೊಂಡ್ರೆ. ಯಾಕೆಂದರೆ ನನಗೆ ಬೆಸ್ಟಲ್ಲಿ ಬೆಸ್ಟ್ ಆಗಿದ್ದಿದ್ದು. ತುಂಬ ಖುಷಿ ಆಗುತ್ತೆ. ಎಲ್ಲಾದರೂ ಜೊತೆಯಲ್ಲೇ ಹೋಗ್ತಾ ಇದ್ವಿ, ಎಲ್ಲೋದ್ರೂ ಕೂಡ ಇಬ್ಬರು ಜೊತೆಲೇ ಹೋಗ್ತಾ ಇದ್ವಿ, ಜೊತೆಲೇ ಬರ್ತಾ ಇದ್ವಿ. ಸ್ವಲ್ಪ ದಿನದಿಂದನೂ ಕೂಡ ಎಲ್ಲ ಇಲ್ಲೇ ಅಂತಿದ್ರು. ಇವಾಗ ಸ್ವಲ್ಪ ಬಿಟ್ಬಿಟ್ಟಿದ್ದಾರೆ. ಹೇಳದ, ನೀವಿಬ್ಬರು ಜೊತೆಲಿ ಹೋಗ್ತಾಯಿದ್ರಿ, ಜೊತೆಲಿ ಬರ್ತಾಯಿದ್ರಿ ಅಂತ. ಹಾಗಾಗಿ
ಇವತ್ತು ಇವ್ರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಇವತ್ತಿನ ಬ್ಲಾಗ್ ಅಂತ ಹೇಳಿದ್ರೆ ಇವ್ರದ್ದೇ ಒಂದು ಸ್ಪೆಷಲ್ ಬ್ಲಾಗ್. ಹೌದು ಅಲ್ವಣ್ಣ? ಮಕ್ಕಳು ಕೂಡ ಕರ್ಕೊಂಡು ಬನ್ನಿ ಇನ್ನೊಂದ್ಸಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ. ಒಬ್ಬ ಮಗಳು ಒಬ್ಬ ಮಗ ಇರೋದು ಇವ್ರಿಗೆ. ತುಂಬ ಚೆನ್ನಾಗಿದ್ದಾರೆ. ನನ್ನಂತೂ ಆಶಾಂಟಿ ಅಂತ ಮಗಳಂತೂ ತುಂಬಾ ನೆರ್ಚ್ಕೊಬಿಟ್ಟಿದ್ಲು. ಇವಾಗಲೂ ಕೇಳ್ತಾ ಇರ್ತಾಳಂತೆ ಕರ್ಕೊಂಡು ಬನ್ನಿ ಅಣ್ಣ ಅಂತ ಹೇಳ್ತಾ ಇದ್ದೀನಿ. ಫ್ರೀ ಇದ್ದಾಗ ರಜಾ ಇದ್ದಾಗ ಕರ್ಕೊಂಬರ್ತೀನಿ ಖಂಡಿತ ಅಂತ ಹೇಳ್ತಾ ಇದ್ದಾರೆ. ಮಿಸ್ ಮಾಡ್ದಾಗ ಕರ್ಕೊಬನ್ನಿ. ಅಯ್ಯೋ ದೇವ್ರೆ, ರೀ ಬನ್ನಿ. ಫೋಟೋ ತಗೋಬೇಕಂತೆ ಅಣ್ಣ, ಯಾಕೆಂದ್ರೆ ತುಂಬಾ ದಿನ ಆದ್ಮೇಲೆ ಬಂದಿರೋದಲ್ವಾ. ಇಲ್ಲಿ ನೋಡಿ ಈ ಕಡೆಗೆ. ಯಾಕೆ ಕ್ಲಿಯರೆನ್ಸ್ ಕಡಿಮೆ ಇದೆಯಲ್ಲ? ಕ್ಲಿಯರೆನ್ಸ್ ಕಡಿಮೆ. ಸಾಕು ತೆಗಿ, ಇನ್ನೇ ಕಳಿಸು ಹೋಗಿ ವಾಟ್ಸಪ್ಪಲ್ಲಿ. ಹಿಂಗೆ ಬನ್ನಿ ರೀ, ಹಿಂಗೆ ಬನ್ನಿ. ಸಖತ್ತು ಕಾಟ್ಲೆ ಮಾಡ್ತಾರೆ ಅಣ್ಣ ಮಾತ್ರ. ನಿಜ ನೀವು ಅವ್ರಿದ್ರೆ ಇದ್ದಿದ್ರೆ ಮಾತ್ರ ನಾನು ಯೂಟ್ಯೂಬ್ ಚಾನಲ್ ಇನ್ನೂ ಎಲ್ಲೋ ಹೊರ್ಟೋಗ್ತಾ ಇತ್ತು. ಅಷ್ಟು ಕಾಟ್ಲೆ ಮಾಡೋರು ಮಾತ್ರ ನಿಜವಾಗ್ಲೂ ಕೂಡ. ಇಷ್ಟೊತ್ತು ಬಂದವರು 2 ಅವರ್ ಆಯಿತು. ಅಲ್ಲಿ ತನಕ ಎಷ್ಟು ನಾವು ಇಷ್ಟು ವರ್ಷದಿಂದ ಮಾತಾಡಿ ಎಷ್ಟು ಮಾತು ಮಿಸ್ ಮಾಡ್ಕೋತಿದ್ವು ಅಷ್ಟು ಮಾತಾಡ್ಬಿಟ್ವಿ. ಆದರೆ ಇನ್ನೂ ಮಾತುಗಳು ಬಾಕಿ ಇದ್ದಾವೆ. ಆದರೆ ಇನ್ನೊಂದ್ಸಲ ಬಂದಾಗ ಮಾತಾಡ್ತೀವಿ. ಬಾಯ್ ಬಾಯ್. ಹೋಗ್ತಾ ಇದ್ದಾರೆ. ಹಾಂ ಸರಿ ಅಣ್ಣ. ಮಕ್ಳನ್ನ ಕೇಳಿದೆ ಅಂತ ಹೇಳೋಣ. ಹಾಂ ಸರಿ. ಅವರು ಕೂಡ ಹೊರಟರು. ಅಣ್ಣ ಬಂದಿದ್ದಂತೂ ತುಂಬ ಖುಷಿ ಆಯಿತು. ತುಂಬ ವರ್ಷಗಳೇ ಆದಮೇಲೆ ಬಂದಿದ್ದರು. ನಾವೆಲ್ಲ ಅಂದರೆ ನಾವು ಸ್ವಂತ ಮನೇಲಿ ಇರಲಿಲ್ಲ, ಬೇರೆ ಮನೇಲಿ ಇದ್ದಿದ್ದು. ಇದನ್ನು ಆಲ್ಟ್ರೇಷನ್ ಮಾಡಿಸ್ತಾ ಇದ್ರಲ್ಲ ಆವಾಗ ನಾವು ಬೇರೆ ಕಡೆ ಇದ್ದಿದ್ದು. ಯಾಕೆಂದರೆ ಮಕ್ಕಳೆಲ್ಲ ಚಿಕ್ಕವರಲ್ವ ಅಂತ. ಆವಾಗ ನಮಗೆ ಪರಿಚಯ ಆಗಿದ್ದು. ನಾವು ಒಂದೇ ಮನೆಯವ್ರ ಥರ ಇದ್ವಿ. ತುಂಬ ಚೆನ್ನಾಗಿತ್ತು ಅವಾಗಂತೂ ಲೈಫು. ಏಕೆಂದರೆ ಒಂದೇ ಸ್ಕೂಲಲ್ಲಿ ಮಕ್ಕಳೆಲ್ಲ ಓದ್ತಾ ಇದ್ದರು. ಅವ್ರ ಮಕ್ಕಳು ನನ್ನ ಮಕ್ಳಿಗೆ ಫ್ರೆಂಡ್ ಆಗಿದ್ದರು, ನನ್ನ ಮಕ್ಕಳು ಅವ್ರ ಫ್ರೆಂಡ್ ಆಗಿದ್ದರು. ಅವರು ನಮ್ಗಳ ಫ್ರೆಂಡು, ನಾವು ಅವ್ರಗಳ ಫ್ರೆಂಡು. ಆ ಥರ ತುಂಬ ಚೆನ್ನಾಗಿತ್ತು. ಅವ್ರ ಮಿಸ್ಸಸ್ ಹೋದ್ಮೇಲೆ ಏನೋ ಹತಾಚುರ್ಯದಿಂದ ಅವರು ಮಿಸ್ಸಸ್ ಹೊರಟೋದ್ರು. ಅಂದರೆ ನನ್ನ ಫ್ರೆಂಡು. ಅದಕ್ಕೋಸ್ಕರ ಅವಾಗಲಿಂದ ಅವರು ಊರಿಗೆ ಹೊರಟೋದ್ರು ಮಕ್ಕಳನ್ನ ಕರ್ಕೊಂಡು. ಮಕ್ಕಳನ್ನ ಅಲ್ಲೇ ಸ್ಕೂಲ್ಗೆಲ್ಲ ಸೇರಿಸ್ಕೊಂಡು ಅಲ್ಲೇ ಓದಿಸ್ಕೊಂಡು ಇದ್ದಾರೆ. ಇವಾಗ ಏನೋ ಸ್ಕೂಲಲ್ಲಿ ಮಕ್ಕಳು ಅಂದರೆ ದೊಡ್ಡವನು ನನ್ನ ಮಗನ ಕ್ಲಾಸೇ SLC. ಅದಕ್ಕೋಸ್ಕರ ಏನೋ ಬೇಕಿತ್ತಂತೆ ಡಾಕ್ಯುಮೆಂಟ್ಸು. ಅದಕ್ಕೋಸ್ಕರ ಇಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದರು. ಹಾಗಾಗಿ ಹೀಗೆ ನಮಗೂ ಕೂಡ ಬಂದು ಮಾತಾಡ್ಸ್ಕೊಂಡು ಹೋದರು. ಅಡುಗೆ ಮಾಡಿದ್ದೆ ಅವ್ರಿಗೋಸ್ಕರ. ರಾತ್ರಿದೇ ಸಾಂಬಾರಿತ್ತು. ಇವಾಗ ಸಾಂಬಾರೇನು ಅರ್ಜೆಂಟಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಜ್ಜಿ ಹಾಕ್ಕೊಟ್ಟು, ಈರುಳ್ಳಿ ಬಜ್ಜಿನ ಹಾಕ್ಕೊಟ್ಟು ಊಟಕ್ಕೆ ಹಾಕ್ಕೊಟ್ಟೆ. ಊಟ ಮಾಡಿಕೊಂಡು ಹೊರಟರು. ನವೀನು ಅವ್ರನ್ನ ಇದ್ರ ಹತ್ರ ಹಿಂಕಲ್ಗೆ ಡ್ರಾಪ್ ಹಾಕೋಕ್ಕೆ ಹೋಗಿದ್ದಾರೆ. ಬಿಟ್ಬಿಟ್ಟು ಬರ್ತೀನಿ, ಇನ್ನು ಇಲ್ಲೆಲ್ಲ ಸಿಟಿಯೆಲ್ಲ ಬಸ್ ಹತ್ಕೊಂಡು ಹೋಗೋಕ್ಕೆ ಅವ್ರಿಗೆ ಹಿಂಸೆ ಆಗುತ್ತೆ, ನಾನು ಅವ್ರನ್ನ ಡ್ರಾಪ್ ಹಾಕಿ ಬರ್ತೀನಿ ಅಂತ ಹೇಳಿ ಹೋದರು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ತುಂಬ ಜಾಲಿ ಮನುಷ್ಯ ಮಾತ್ರ. ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಎಲ್ಲ ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮನ್ನ ಒಂದು ತಂಗಿ ಥರ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಬಾಯಿ ತುಂಬ ಬವ್ವ ಹೋಗವ್ವ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ನಮ್ಮನೆ ಅವ್ರ ಮನೆ ಎದೆದ್ರಿಗಿತ್ತು. ನಾವು ಬಾಡಿಗೆಗಿದ್ವಿ, ಅವರು ಬಾಡಿಗೆಗಿದ್ರು. ಕೂಕೊಳ್ಳೋರು, ಏನು ಮಾಡ್ತಾ ಇದೀಯವ್ವ ಆಶಾ, ಕೆಲಸ ಆಯಿತಾ ಅಂತ. ಹೆಂಡ್ತಿನೂ ಕೂಡ ಕೂಕೊಳ್ಳೋರು, ಏನೇ ಮಾಡ್ತಿದ್ಯಾ, ಕೆಲಸ ಎಲ್ಲ ಆಯಿತಾ ಅಂತ. ಇವಾಗ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಇಲ್ವಲ್ಲ, ಏನೋ ಒಂಥರ ಬೇಜಾರು ಅನಿಸುತ್ತೆ. ನಾನು ಮರೆಯೋಕ್ಕೆ ತುಂಬ ಟೈಮ್ ತೊಗೊಂಡೆ. ಇವಾಗ ಅವ್ರು ಬಂದು ಹೋಗಿದ್ದಂತೂ ತುಂಬ ಖುಷಿ ಆಯಿತು. ಮತ್ತೊಂದು ಸಲ ಬರ್ತೀನಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಹೇಳಿದ್ದಾರೆ. ಬನ್ನಿ ಅಣ್ಣ ಅಂತ ನಾನು ಕೂಡ ಹೇಳಿದ್ದೀನಿ. ಬರ್ತೀನವ, ಮಿಸ್ ಮಾಡಲ್ಲ. ರಜೆ ಕೊಟ್ಟಾಗ ಖಂಡಿತ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತ. ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ಸುಕನ್ಯಾ ಅಂತ. ಅವರು ಇವಾಗಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ನಾನು ಸರಿಯಾಗಿ ಕೇಳ್ಕೊಳ್ಳಿಲ್ಲ. ಅವಳು ಕೂಡ ಅಂದರೆ ಅವಳು ಇನ್ನೂ ನಮಗಿಂತ ಚಿಕ್ಕವಳು. ಅವಳಿಗೆ ಪಾಪು ಇತ್ತು, ಚಿಕ್ಕ ಪಾಪು. ಹಾಗಾಗಿ ಅಕ್ಕ ಅಕ್ಕ ಅಂತ ಬಾಯಿ ತುಂಬ ಕರಿತಾ ಇದ್ಲು. ತುಂಬ ಖುಷಿ ಆಗುತ್ತೆ ಈ ಥರ ಫ್ರೆಂಡ್ಸ್ಗಳೆಲ್ಲ ತುಂಬ ದಿನಗಳು, ತುಂಬ ವರ್ಷಗಳಾದಮೇಲೆ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಇವಾಗ ನಾನು ಕೂಡ ಬಟ್ಟೆ ಒಣಗಾಕಿದ್ದೀನಿ ಅಲ್ವಾ. ಮೇಲೆ ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಸ್ವಲ್ಪ ಅಕ್ಕಿ ತೊಳೆದಾಕಿದ್ದೆ. ರೊಟ್ಟಿ ಹಿಟ್ಟಕ್ಕೆ ಖಾಲಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಎತ್ಕೊಂಡು ಬಂದು ಕೆಲಸ ಇದ್ದಾವೆ, ಕೆಲಸ ಮಾಡಿಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಗಿರೀಶಣ್ಣ ಹೋದ್ಮೇಲೆ ಕೆಲಸ ಇತ್ತು. ಮೇಲ್ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ನಲ್ಲ. ಮಳೆ ಮೋಡ ಬರೋ ಥರ ಆಗೋಯ್ತು. ಮೋಡ ಎಲ್ಲ ಕೌಂಚ್ಕೊಂಡ್ಬಿಡ್ತು. ಹಾಗಾಗಿ ಬಟ್ಟೆ ಎಲ್ಲನೂ ಕೂಡ ಎತ್ಕೊಂಡು ಬಂದೆ. ಆಗ ಎತ್ಕೊಂಡು ಬಂದು ಪಾತ್ರೆ ಎಲ್ಲ ಇದ್ದಿದ್ದೆಲ್ಲ ತೊಳೆದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತಿದ್ದಂಗೆ ನನಗೆ ಈ ಕಡೆ ಸೈಡು ಫುಲ್ ತಲೆನೋವು. ಎಷ್ಟು ತಲೆನೋವು ಅಂದರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಡ್ತು. ಹಾಗಾಗಿ ವೀಡಿಯೋಸ್ ಮತ್ತೆ ಮಾಡೋಕ್ಕೆ ಆಗಲಿಲ್ಲ. ನನಗೆ ತಲೆನೋವು ಬಂದು ಮಲಗಿಬಿಟ್ಟೆ.
ಇರೋ ಅಡುಗೆನೇ ಕೂಡ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡ್ರು. ಅಡುಗೆನೂ ಕೂಡ ರಾತ್ರಿ ಮಾಡೋಕ್ಕಾಗಲಿಲ್ಲ, ಅಷ್ಟು ತಲೆನೋವು. ಬೆಳಗ್ಗೆ ಎದ್ದು ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟೆ ಮಕ್ಕಳಿಗೆ ಮತ್ತು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಬೇಕು ನಾನು ಬೇಗನೆ ಅಂತ ಹೇಳಿದ್ರು. ಮಕ್ಕಳು ಕೂಡ ಏಕೆಂದರೆ ಎಕ್ಸಾಮ್ ನಡೀತಾ ಇದೆ ಅಲ್ವಾ, ಚಿಕ್ಕವನಿಗೆ ಸೋಮವಾರದಿಂದ ದೊಡ್ಡವನಿಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅವರು ಕೂಡ ಸ್ಕೂಲ್ಗೆ ಹೋಗ್ಬೇಕು ಅಂದರು. ಎದ್ದು ಆಗದೇ ಇದ್ದರೂ ಕೂಡ ಎದ್ದವ್ರಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಬಿಟ್ಟು ಮತ್ತೆ ಮಲಗಿಬಿಟ್ಟೆ. ಅಷ್ಟು ವಿಪರೀತ ತಲೆನೋವು ಅಂದರೆ ಏನು ಹೇಳ್ತೀರಾ, ಸಖತ್ತು ತಲೆನೋವು ಬಂತು. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಚೌತಿ ಬೇರೆ ಇವತ್ತು, ಆದರೂ ಕೂಡ ಮಧ್ಯಾಹ್ನದವರೆಗೂ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಅಡುಗೆ ಏನು ಮಾಡಿದೆ ಅಂದರೆ ಉಪ್ಪು ಸಾಂಬಾರು ಮಾಡಿದೆ. ತೊಗರಿಕಾಳು ಮತ್ತು ಅವರೆಕಾಳು ಹಾಕಿ ಎರಡನ್ನೂ ಕೂಡ ಹುರಿದು ಉಪ್ಪು ಸಾಂಬಾರು ಮಾಡಿದೆ. ಉಪ್ಪು ಸಾರು ಅಂತಾರಲ್ಲ ಆ ಥರ ಮಾಡಿದೆ. ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಏಕೆ ಅಂತ ಹೇಳಿದ್ರೆ ಹೆಸರು ಬರೆಸ್ಬೇಕಾಗಿತ್ತು. ಹೆಸರು ಬರೆಸ್ಕೊಂಡು ಚೀಟಿ ಇಸ್ಕೊಬರ್ಬೇಕಾಗಿತ್ತು. ಹೋಗಿ ಇಸ್ಕೊಂಡು ಬಂದೆ. ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ತೀನಿ. ಇವಾಗ ಟೈಮು 7 ಗಂಟೆ ಆಗಿದೆ. ನಾನು ಇವತ್ತು ಉಪವಾಸ, ಗೊತ್ತೇ ಇದೆ ಚೌತಿ ಅಂತ ಹೇಳಿದ್ರೆ ನಾನು ಉಪವಾಸ ಇರ್ತೀನಿ. ಇವತ್ತು ಉಪವಾಸ. ಹಂಗೂ ನವೀನ್ ಬೈದರು, ತಲೆನೋವು ಅಂತಿದೆಯಾ ಉಪವಾಸ ಇದೆಯಲ್ಲ ಅಂತ. ಆದರೂ ನಾವು ಮಾಡಲೇಬೇಕಲ್ವ, ತಲೆನೋವು ಬರಲಿ ಏನು ಬರಲಿ ಅಂತ. ಈಗಲೂ ಕೂಡ ತಲೆನೋವು ಕಮ್ಮಿ ಆಗಿಲ್ಲ, ಆದರೂ ಕೂಡ ಏನೂ ಪರವಾಗಿಲ್ಲ. ರಾತ್ರಿ ಒಂಚೂರು ಫಲಹಾರ ಏನಾದರೂ ತಿಂದ್ಬಿಟ್ಟು ಒಂದು ಮಾತ್ರೆ ನುಂಗಿ ವಿಕ್ಸ್ ಎಲ್ಲ ತಿಕ್ಕೊಂಡು ಮಲ್ಕೋತೀನಿ. ಇವತ್ತು ಚೌತಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಇವತ್ತು ಹೇಗೆಲ್ಲ ಪೂಜೆ ನಡೀತಿ ಅಂತ ನಾನು ನಿಮಗೆ ಕೂಡ ತೋರಿಸ್ತೀನಿ. ಇವಾಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಟೈಮ್ ಬಂದು 7 ಗಂಟೆ ಸಂಜೆ, ರಾತ್ರಿ 7 ಗಂಟೆ ಬ್ಲಾಗ್ನ ನಾನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ನಿನ್ನೆ ಸ್ಟಾಪ್ ಮಾಡಿಬಿಟ್ಟೆ ಇದ್ದೆ. ಅದಕ್ಕೆ ಕೂಡ ನಾನು ಮತ್ತೆ ವಿಡಿಯೋ ಮಾಡೋಕ್ಕೆ ನಿಜ ಆಗಲಿಲ್ಲ. ನಿಜವಾಗ್ಲೂ ಸಾರಿ, ಏಕೆ ಅಂತ ಹೇಳಿದ್ರೆ ಅಷ್ಟು ತಲೆನೋವು ಬಂದುಬಿಡ್ತು. ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ನನ್ನ ಕಣ್ಣೆಲ್ಲ ಒಳಗಡೆ ಹೊರಟೋಗಿದೆ. ಅಷ್ಟು ವಿಪರೀತ ತಲೆನೋವು ಅಂದರೆ ಯಾವ ಥರ ತಲೆನೋವು ಅಂದರೆ ಸಖತ್ ತಲೆನೋವು, ಅಷ್ಟು ತಲೆನೋವಿತ್ತು. ಈಗಲೂ ಸ್ವಲ್ಪ ಲೈಟಾಗಿದೆ, ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನದಲ್ಲಿ ಇವತ್ತು ಸಂಕಷ್ಟ ಚತುರ್ಥಿ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೀಗೆ ನೋಡ್ತಾ ಇರಿ, ಎಲ್ಲಿ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಪ್ಲೀಸ್. ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತಾ ದೇವಸ್ಥಾನಕ್ಕೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಮುದ್ದೆನೂ ಕೂಡ ಮಾಡಿಟ್ಟಿದೆ, ಯಾಕೆಂದರೆ ನವೀನ್ ಫೋನ್ ಮಾಡಿದರು ಊಟಕ್ಕೆ ಬರ್ತೀನಿ ಅಂತ, ಬೇಗನೆ ಬರ್ತೀನಿ ಅಂತ. ಅದಕ್ಕೋಸ್ಕರ ಮುದ್ದೆನೂ ಕೂಡ ಮಾಡಿಕೊಟ್ಟಿದ್ದೆ. ಅವ್ರು ಊಟ ಮಾಡಿದ್ರು. ಇನ್ನೊಂದು ಮುದ್ದೆ ಇದೆ, ಮಾವಂಗಾಗುತ್ತೆ ಅದು. ನಾನು ಆ ರೈಸ್ ಮಾತ್ರ ಮಾಡಬೇಕು. ಒಂದು 7:30ಗೆ ಅನ್ನ ಮಾಡಿ ಇಟ್ಟೋದ್ರೂ ಕೂಡ ನಡೆಯುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋದ್ಮೇಲೆ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಪಕ್ಕದ ರೋಡಲ್ಲಿ ಗಣಪತಿನ ಬಿಡ್ತಾ ಇದ್ರು. ಹಾಗೆ ಆನ್ ದ ವೇ ಹೋಗ್ತಾ ಇದ್ನಲ್ಲ, ಅಲ್ಲಿ ಹಾಗೆ ನಿಂತ್ಕೊಂಡೆ. ನನ್ನ ಮಗ ಅಂತೂ ಎಲ್ಲಿ ಗಣಪತಿ ಬಿಟ್ಟರು ಕೂಡ ಅವನು ಎಲ್ಲಿ ಅದು ಅದು ಬಡಿತಾರಲ್ಲ ಅದು ಸೌಂಡ್ ಬಂತು ಅಂದರೆ ಅವನು ಸಖತ್ತು ಕುಣಿತಾನೆ. ಹೆಂಗೆ ಕುಣಿತಾನೆ ಅಂತ ಹೇಳಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತಾನೆ. ಅಷ್ಟು ಇಷ್ಟ ಅದಕ್ಕೆ ಕುಣಿಯೋದು ಅಂತ ಹೇಳಿದ್ರೆ. ನಮ್ಮ ರೋಡ್ ಹತ್ರನೇ ಹೋಗ್ತಾ ಇತ್ತು, ಪಕ್ಕದ ರೋಡಲ್ಲಿ ಇಟ್ಟಿದ್ದಂಥ ಗಣಪತಿ. ಹಾಗಾಗಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲ ಕುಣಿಯೋದನ್ನ ನೋಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ನಾವು ಕೂಡ ನಿಂತ್ಕೊಂಡ್ವಿ. ಎಲ್ಲ ಎಷ್ಟು ಚೆನ್ನಾಗಿ ಕುಣಿತಿದ್ದಾರಲ್ವ ನೋಡೋಣ ಅಂತ. ಎಲ್ಲರೂ ಕೂಡ ಹೇಳ್ತಾಯಿದ್ರು, ನಿನ್ನ ಮಗ ಹಿಂಗೆ ಕುಣಿತಾ ಇದ್ದಾನೆ ನೋಡು, ಎಷ್ಟು ಚೆನ್ನಾಗಿ ಕುಣಿತಾ ಇದ್ದಾನೆ ನೋಡು. ಯಾರಾದರೂ ಗಣಪತಿ ಬಿಡ್ತಾರೆ ಅಂದರೆ ಸಾಕು, ನಿನ್ನ ಮಗ ಹೊರಟೋಗ್ಬಿಡ್ತಾನೆ ಕುಣಿಯೋಕ್ಕೆ. ಹಾಗಾಗಿ ಇನ್ನು ಲಗೋರಿ ಬಡಿತಾ ಇದ್ದಾರೆ ಅಂತ ಅದು ಸೌಂಡು ಗೊತ್ತಾದ ತಕ್ಷಣ ಸಾಕು ಪಟ್ಟನಂಗೆ ಆರ್ಬಿಡ್ತಾನೆ. ನಾನೇ ಒಂದು ಸ್ವಲ್ಪ ಬೈತೀನಿ, ಎಕ್ಸಾಮ್ ಟೈಮು ನೀನು ಹಿಂಗೆ ಹೋಗ್ತೀಯಲ್ಲ ಅಂತ. ಆದರೂ ಕೂಡ ನಾನು ಕಣ್ ತಪ್ಪಿಸಿ ಹೊರಟೋಗಿದ್ದ. ಆಮೇಲೆ ನನ್ನ ನೋಡಿಬಿಟ್ಟು ವೀಡಿಯೋ ಮಾಡ್ತಿರೋದು ನೋಡಿ ಸ್ಮೈಲ್ ಕೊಟ್ಟ. ಹಾಗಾಗಿ ಅವ್ನು ಕುಣಿಯೋದನ್ನ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತ ಹೇಳಿ ನಾನು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮ ಪುಟ್ಟ ಗೊತ್ತೇ ಇರುತ್ತಲ್ಲ, ದೀಪಣ್ಣ ಪಾಪು, ಅದು ಕೂಡ ಅದು ಸೌಂಡ್ ಕೇಳಿ ಹೋಗೋಣ ಅಂತ ಇತ್ತು. ಹಾಗಾಗಿ ನಾವು ಕೂಡ ಎಲ್ಲ ಹೋಗಿದ್ವಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿ ಕುಣಿತಾ ಇದ್ರು.
ಇನ್ನೆಲ್ಲ ಕಡೆ ಕೂಡ ಗಣಪತಿನ ಬಿಡ್ತಾ ಇದ್ದಾರೆ. ಏಕೆಂತ ಹೇಳಿದ್ರೆ ಈಗ ಆದಷ್ಟು ಎಷ್ಟು ಬೇಗ ಬಿಡ್ತಾರೆ ಅಷ್ಟು ಬೇಗನೆ ಕೂಡ ಒಳ್ಳೇದಲ್ವ ಅಂತ ಹೇಳಿ ಬೇಗ ಬಿಟ್ಬಿಡ್ತಾ ಇದ್ದಾರೆ ಗಣಪತಿ ಎಲ್ಲ ಕಡೆನೂ ಕೂಡ. ನಮ್ಮ ರೋಡಲ್ಲಂತೂ ಫುಲ್ ಎಲ್ಲ ಕಂಪ್ಲೀಟಾಗಿ ಮುಗೀತು. ಎಲ್ಲ ಅಕ್ಕಪಕ್ಕ ಎಲ್ಲ ಕೂರಿಸಿದ್ರಲ್ಲ ಎಲ್ಲ ಮುಗೀತು. ಇದೊಂದು ಲಾಸ್ಟ್ ಇತ್ತು, ಇದು ಕೂಡ ಬಿಟ್ಬಿಟ್ರು ನಿನ್ನೆ. ತುಂಬ ಚೆನ್ನಾಗಿ ಕುಣಿತಾ ಇದ್ದರು. ನಾನು ಅಡುಗೆ ಎಲ್ಲ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೆ. ಅಷ್ಟರೊಳಗೆ ಇದು ನೋಡಿದ್ನಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ಇನ್ನು ನನ್ನ ಮಗ ಅಂತೂ ಕರಿತಾ ಇದ್ದರೆ ಬರ್ತಾನೆ ಇಲ್ಲ. ಹೋಗು ಮನೆಗೆ, ಎಕ್ಸಾಮು ಓದ್ಕೊ ಅಂತ ಹೇಳಿದ್ರೆ ಇರಮ್ಮ ಇದೊಂದು ಸ್ಟೆಪ್ಪು ಅಮ್ಮ, ಇದೊಂದು ಸ್ಟೆಪ್ಪು ಅಂತ ಕುಣಿತಾ ಇದ್ದ. ಹಾಗೆ ಪುಟ್ಟನು ಕೂಡ ಕುಣಿಯೋಕ್ಕೆ ಅವರಪ್ಪ ಕೆಳಗಡೆ ಇಳಿಸ್ತಾ ಇದ್ದರೆ ಇಳಿತಾ ಇರಲಿಲ್ಲ. ಇನ್ನು ಗಣಪತಿ ಮೆರವಣಿಗೆನೂ ಕೂಡ ಬರ್ತಾ ಇತ್ತು. ಗಣಪತಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಗೌರಮ್ಮ ಪುಟ್ಟದಾಗಿ ತುಂಬ ಇಷ್ಟ ಆಯಿತು. ನಾನು ವಿಘ್ನೇಶ್ವರಂಗೆ ಕೈಯೆಲ್ಲ ಮುಕ್ಕೊಂಡು ನನಗೆ ಒಳ್ಳೇದು ಮಾಡ್ಕಪ್ಪ, ಒಳ್ಳೇದಾಗಲಿ ಅಂತ ಹೇಳಿ ನಾನು ದೇವಸ್ಥಾನಕ್ಕೆ ಹೊರಟೆ. ಇನ್ನು ಗಿರೀಶಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ತುಂಬ ವರ್ಷಗಳಾದಮೇಲೆ ಬಂದಿದ್ದು. ಅವ್ರ ಹೆಂಡ್ತಿ ಸತ್ತೋದ್ಮೇಲೆ ಅಂತೂ ನನಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಏಕೆಂದರೆ ನನಗೆ ಫ್ರೆಂಡ್ ಅಂತ ಇದ್ದಿತ್ತು ಮೈಸೂರಲ್ಲಿ, ಅವಳೊಬ್ಬಳೇ ಫ್ರೆಂಡ್ ಇದ್ದಿತ್ತು. ನಾವೆಲ್ಲಾದರೂ ಹೊರಗಡೆ ಸಿಟಿಗೆ ಎಲ್ಲಾದರೂ ಹೋಗಬೇಕು ಅಂದರೆ ಜೊತೆಲೇ ಹೋಗ್ತಾಯಿದ್ವಿ, ಜೊತೆಲೇ ಬರ್ತಾಯಿದ್ವಿ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬರ ಏನು ಪಡ್ಕೊಬಂದಿರ್ತೀವಿ ಅದೇ ಅಲ್ವಾ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ. ಇನ್ನು ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋದಾಗ ನಾನು ಮಹಾಮಂಗಳಾರತಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂದ್ಕೊಂಡೆ. ಇಲ್ಲ, ಮಹಾಮಂಗಳಾರತಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಕಥೆನ ಓದ್ತಾಯಿದ್ರು. ಹಾಗಾಗಿ ನಾನು ಹೋಗಿದ್ಕೋ ಅವ್ರು ಕತೆ ಸ್ಟಾರ್ಟ್ ಮಾಡಿದ್ಕೋ ಒಂದೇ ಆಯಿತು. ನಾನು ಕೂತ್ಕೊಂಡು ಕತೆ ಎಲ್ಲನೂ ಕೂಡ ಕೇಳಿದೆ. ತುಂಬ ಚೆನ್ನಾಗಿತ್ತು. ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದೆ. ನಾನು ನನಗೆ ಫಲಾರ ಅಂದರೆ ಸ್ವಲ್ಪ ಅವಲಕ್ಕಿನ ಮಾಡ್ಕೊಂಡಿದ್ದೀನಿ ಸಾಕು ಅಂತ ಹೇಳಿ. ಅದಕ್ಕೆ ಈರುಳ್ಳಿ ಏನೂ ಹಾಕಲ್ಲ, ಸ್ವಲ್ಪ ಹಾಗೆ ಒಗ್ಗರಣೆ ಕೊಟ್ಟು ಒಂಚೂರು ಉಪ್ಪು ಅರಿಶಿನ ಪುಡಿ ಹಾಕಿ ಮಾಡ್ಕೊಳ್ಳೋದು ಅಷ್ಟೇ. ಫಲಾರ ಅಂತಂದರೆ ಅಷ್ಟೇ ತಿನ್ನಬೇಕು. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ ನೋಡಿ, ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ದೇವಸ್ಥಾನದಲ್ಲೂ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಖುಷಿಯಿಂದ ಇರಿ. ಎಲ್ರಿಗೂ ಕೂಡ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.